ಹೋಗಿದ್ನೆ ನಾನು. ಈಗ ಬನ್ನಿ ಎಲ್ಲ ಕೈಪಲ್ ತಗೊಂಡೆ. ಇನ್ನು ನೋಡಿ ಇವರಿಬ್ರು ಮನಿ ಮುಟ್ಟಿಲ್ಲ. ಈಗ ಮಾತಾಡಿ ಹೊಂಟಿದ್ರೆ ನೀ ಬಂದಿ. ನಾನು ಪೇಟಿಗೆ ಹೋಗಿದ್ದೆ, ಮನೆಯಾಗ ಇದ್ದಿದ್ದಿಲ್ಲ. ಇಲ್ಲ ನನ್ನ ಮಗ ನನಗೆ ಹೇಳೇ ಹೋಗ್ತಾನ. ಈಗ ನನ್ನ ಮಗನ ವಿಚಾರ ನಿನಗೆ ಅದಕ್ಕೆ ಅದನ್ನ ಹೇಳ. ನಿನ್ನ ಮಗನ ವಿಚಾರ ನನಗೆ ಎದಕ್ಕೆ ಬೇಕಾಗೈತೆವ? ಎಲ್ಲಾರ ಯಾಕೆ ಹರಿಗಾಡಿ ಮನೆಗೆ ಬರವಲ್ಲಾಕ? ನಿನ್ನ ಮಗಗೆ ಏನು ಇಂಥ ಹೇಳ್ತಿನ ಬುದ್ಧಿನ ಕಲ್ಸಿಯ ನೀನು? ಯಾಕ ನಿನಗೆ ತುಂಬೆ ಬಂದ ತಳ್ಳೆ ಜೈ? ಇವತ್ತು ಯಾರು ಸಿಕ್ಕಿಲ್ಲ ಜಗಳ ತೆಗಿಯಾಕ? ಜಗಳ ತೆಗಿಯಾಕ ನಾನು ಅದಕ್ಕೆ ಕಣ್ಣೆ ನನ್ನ ಮನೆ ಮಕ್ಳಕ್ಕೆ ಬಂದಿಯಲ್ಲ. ಯಾಕಲೇ ನನಗೇನು 3 ಹೊತ್ತು ಜಗಳ ಮಾಡೋದು ಅಂದಾನ? ಏ ಬಾಡೆ ಏನಾತ್ ಹೇಳಿಲ್ಲ? ನಮ್ಮ 5 ರೂಪಾಯಿ ಕೊಟ್ಟಿದ್ಲ. ನಾನು ಅದನ್ನ ಪಾಪಡೆ ತಗೊಂಡೆ, ಒಂದು ಚಾಕ್ಲೇಟ್ ತಗೊಂಡು ಬರಾತಿದ್ನೆ. ಅಲ್ಲಿ ತಮಣಿ ಮತ್ತು ಚೋಟ ಇಬ್ರು ನಿಂತಿದ್ರು. ನಾನು ಕೂತ್ ಮಾತಾಡ್ದಂಗ್ ಮಾಡಿ ನನಗೆ ಅತ್ತಾಗ ನೋಡಿ ಮಂಗೆ ಐತಿ ಅಂದ್ರೆ ನಾ ಹೊಳ್ಳಿ ನೋಡಿದ್ನಿ. ಇವರಿಬ್ರು ನನ್ನ ಕೈಯಾಗ ತಗೊಂಡು ಓಡಿ ಹೋದ್ರು. ನೋಡಿದೇನೆ ಕೇಳಿದೇನೆ ಏನ್ ಮಾಡ್ಯಾನ ನಿನ್ ಮಗ ಕುಲಪುತ್ರ ಯುಗ ಪುರುಷ ಅಂತೇಳಿ? ಈಕಿಗ್ಯಾರ ಅನ್ನಕ್ಕೆ ಏನಾಯ್ತು? ಈಗ ಊರ್ ಮಂದಿನ ಮನಿ ಎಲ್ಲ ಅಡ್ಡಾಡಿ ನಿಮ್ಮ ಮನೆ ರವಾ ಕೊಡ್ರಿ, ನಿಮ್ಮ ಮನೆ ಸಕ್ರೆ ಕೊಡ್ರಿ, ಒಟ್ಟು ಚಾಪಡಿ ಕೊಡ್ರಿ, ಎಣ್ಣೆ ಕೊಡ್ರಿ ಅಂತ ಅಡ್ಡಾಡ್ತಾಳ. ಈಕಿದ್ ನೋಡಿ ಮಗ ಕೇಳಂಗಿಲ್ಲ, ಬಾಯಿ ಬಿಟ್ಟು ಕೈಯನ್ ಕಸ್ಕೊಂಡು ಓಡಿ ಹೊಂಟಾನ. ಮತ್ತದ ತಾಯಿ ಅಂತ ಮಗನಂತ ಮತ್ತೆ ತಾಯಿ ಮೊದಲ ಗುರು ಅಂತೇಳಿ ಹೇಳಂಗಿಲ್ಲ ದೊಡ್ಡೋರು. ಮತ್ತೇನ್ ಚಂದ ಕೇಳ್ತಾರನ? ಅವ್ವ ಕೇಳಿಸ್ಕೊಂತಾಳ, ಮಗ ಕಸ್ಕೊಂಡು ಓಡಕನ್. ಅವಗೂ ಕಸ್ಕೊಂಡು ಹೋಗಕ್ ಬರೋಂಗ ಇದ್ದಿದ್ರ ಆಕ್ಕಿತ್ತ. ಆದ್ರ ಮನಿ ಒಳಗೆ ಹೋಗಿ ತಗೊಳಕ್ ಬರುದಿಲ್ಲಲ್ಲ, ಅದಕ್ಕೆ ಕೇಳಿಸ್ಕೊಂತಾಳ. ಊರು ಡಿಂಗರ್ವಿಲ್ಲಿ ಊರು ಬಿಡಾಡಿ ನನಗೆ ಯಾವಾಗ ಏನು ಕೊಟ್ಟಿಯ ನೀನು? ನಿನ್ನ ಮನೆ ಬಾಕ್ಲಕ್ಕೆ ನಾ ಯಾವಾಗ ಬಂದೇನೆ? ಯಾಕೆ ಪಿಸ್ರಿ? ಯಾರು ಸಿಕ್ಕಿಲ್ಲ ಜಗಳಕ್ಕ? ಕಾಲ್ ಕೇಳ ನನ್ನ ಬಂದಿ. ನನ್ನ ಮಗ ಶಾಂಡಿಗೆ ಕಸ್ಕೊಂಡು ತಿಂದಾನ ಬಿಟ್ಟಾನ ಪಾಪಡೇನ? ನನಗೆ ಗೊತ್ತಿಲ್ಲ ಅದು ವಿಚಾರ. ಬಂದು ನೆಟ್ಟಿಗೆ ಹೇಳ್ಬೇಕು ಹಿಂಗ ಮಾಡ್ಯಾನ ನೋಡಿ ನಿನ್ನ ಮಗ ಅಂತೇಳಿ. ಅದನ್ನ ಬಿಟ್ಟು ಏಕಾಏಕಿ ಬಾಯಿಗೆ ಬಂದಂಗೆ ಬೈಯಾತಿಯ? ನಿನ್ನ ಬಾಯಿ ಸೇರ್ಲಿ, ನಿನ್ನ ಬಾಯ ಮುಳು ಮುರಿಲಿ, ನಿನ್ನ ಬಾಯಾಗ ಬರ್ಕಸ್ಲಿ, ನನಗೇನ್ಲೇ ಹೇಳ್ತಿ ನೀನು? ನನ್ನ ವಿಚಾರಕ್ಕೆ ಬಂದಿ ನಿನ್ನ ಮತ್ತೆ ಎದ್ರಲ್ಲೇ ಹೊಡಿತೀನಿ ನನಗೆ ಗೊತ್ತಿಲ್ಲ. ಮತ್ತೆ ಚೂಜಿದಾರ ತಗೊಂಡು ಬಾಯ ಹೊಲಿತೀನಿ ಮತ್ತೆ. ಬಿಡಾಡಿ ನೋಡಿ ಹಿಂದಿನ ಕೆಟ್ಟ ಮಾತಾಡ್ತಾಳೆ. ಯಾಕಲೇ ಸಾವಿತ್ರಿ? ತಲಿ ಏನ್ ಕೆಟ್ಟ ತನ್ನಿಂದ? ಯಾಕಂತ ನಾನು ನಿನ್ನ ಮನೆಗೆ ಯಾವಾಗ ಒಂದು ಮುಳುಗಾಯಿ ಕೇಳಕ್ ಬಂದಿದ್ನೆ? ನಾನು ಪಡಕೋಸಿ ಮಕ್ಕಂತ ನನಗನ್ನಕತ್ತೀಯ ನೀನು? ಅಯ್ಯಯ್ಯ ಯವ್ವ ತಾಯಿ, ನನ್ನ ಮನೆ ಬಾಕ್ಲಕ್ಕೆ ಬಂದಿಲ್ಲ ಅಂದ್ರೆ ಊರು ಅಡ್ಡಾಡೋದೇನು ಸುಳ್ಳ ನೀನು? ಸುಳ್ಳ ಕರೆ. ನೀ ಯಾವಕ್ಕೆ ಅದನ್ನೆಲ್ಲ ಹೇಳಾಕ ನನಗೆ ಪತ್ತೆ ಹಚ್ಚಕ್ ಬಂದಿಯ ನೀ ಇಲ್ಲಿ? ಸುಳ್ಳ ಕರೆ. ನೀ ಕೊಟ್ ಸೌದರಂಗ ಮಾತಾಡಕತ್ತಾಳೆ ಈಕೆ. ಊರ್ ದಿಮಾಕ್ಲಾಡಿ ಹೋಗ್ ಸಣ್ಣ ಹುಡುಗ ಏನೋ ಮಾಡಿದ್ದಿತ್ತು ಅದನ್ನ ಹೇಳಾಕ ಇಲ್ಲಿ ಓಡಿ ಬಂದಾಳ. ನನ್ನ ಮಗ ಬಂದಿನ್ ಹೇಳ್ತಾನೆ ನಾನು ಹಂಗೆ ಮಾಡಬೇಡ ಅಂತೇಳಿ. ಬಂದ್ ನೋಡಲ್ ನಿನ್ ಮಗ ಕುಲಪುತ್ರ. ಹಲ್ಕಟ್ ಬಾಡೆ ಬಾಯಿಲೆ ಲಡ್ದು ಬಾಯಿಲೆ. ಯಾಕ ಬಾಯಿಲೆ? ಇವ ಬಿಡ, ಒಂದ್ 5 ರೂಪಾಯಿ ಏನಾತ ಆಸೆಕ್ ಬಿದ್ದೇನ ತಿಂದವ್ ಮಕ್ಳು ಮಾಡ್ಲಾರ್ದ ನಾವ್ ಮಾಡಕತ್ತನ ಅದನ್ನ ಬಿಡು ಹೋಲಿ. ಆಕಿನ್ ನೋಡಕಿನ್ ಜೈ 5 ರೂಪಾಯಿ ಶಾಂಡ್ಗಿಗೆ ಏನ್ ಬಿಡ್ಲೆ ಜೈ ನೀನು? ಇಲ್ಲಿ ಮಠ ಬಂದಿಯಲ್ಲಿ ಹೇಳಾಕ? ಸಣ್ಣ ಹುಡುಗಲ್ಲನ್ಲೆ ನಿನ್ ಹುಡುಗನ್ ನಿನ್ ಮಗನ್ ಮಾರಿಗಿದದು ಹೆಂಗಾರ ಮನ್ಸ್ ಬಂದಿದ್ದಿತ್ತು? ಸುಮ್ ಕುಂದರ್ ನೀನೆ. ಶಾಂತಕ್ ಹೇಳಕ್ ಬಂದ್ಲಿಲ್ಲ. 5 ರೂಪಾಯಿ ಶಾಂಡ್ಗಿ, ಇವತ್ತು 5 ರೂಪಾಯಿ ಶಾಂಡ್ಗಿ, ನಾಳೆ 10 ರೂಪಾಯಿದ್ದು. ಬರೀ ಹಿಂಗ ಮಾಡ್ಕೊಂತ ಹೊಂಟ್ರೆ ಏನ್ ಇದನ್ನ ಮಾಡು? ನಾವು ದುಡ್ಡು ಇವ್ರಿಗೆ ಈಡ್ ಮಾಡು. ನಾನು ಅದ 5 ರೂಪಾಯಿಕ ಒಮ್ಮೆ ಮೇಟ್ ಪರದಾಡ್ತಿರ್ತೇವೆ. ನಿನ್ಗೇನ್ ಗೊತ್ತೈತಿ? ಸುಮ್ನಿರ್ ಶಾಂತಕ್ಕ, ನೀನೆ ಸುಮ್ನೆ ಮಾತಾಡ್ಬೇಡ. ಅಷ್ಟಕ್ಕೂ ಕಸ್ಕೊಂಡಿದ್ದು ನನ್ನ ಮಗನ ಕೈಯಂದ, ನಿನ್ ಮಗಳ ಕೈಯಂದಲ್ಲ ಬಗನ. ನಿನ್ ಮಗಳ ಕೈಯಂದ ಯಾವ್ಯಾಕೆ ಕಸ್ಕೊಂಡು ಹೋಲ್ತಡಿ ಹಿಂಗ ಬಿಡ್ತೀಯ ನೋಡ್ತಾನಿ. ತಿನ್ನು ವಿಚಾರಕ್ಕಾದ್ರೆ ನಾ ಜಗಳ ಮಾಡೋದಿಲ್ಲವಾ? ಏನೇ ತಿನ್ನು ವಿಚಾರಕ್ಕಾದ್ರೆ ಜಗಳ ಮಾಡೋದಿಲ್ಲ? ತೊಂಬೈಲ್ ಕಾಯಿಪಲ್ಲೆ ಚೀಲ ತಗೊಂಡು ಓಡಕ್ಕನ್ ನಮ್ಮ ಮನೆಗೆ. ನಾನು ತಿನ್ನು ವಿಚಾರಕ್ಕೆ ಜಗಳ ಮಾಡೋದಿಲ್ಲ. ನೀನು ಸುಮ್ಕ ತಣ್ಣಗಿರು. ಬಾರಯ್ಯ ಭಡೆ, ನಿನಗೇನ್ ಕಡಿಮೆ ಮಾಡಿದ್ನ? ನಾನು ಮುಕ್ಕಳಾಗ ಬಾಯಾಗ ಸೇರೆ ತುಂಬಿರ್ತಾನಲ್ಲ, ಐತಿ ಇಲ್ಲ ನೋಡಂಗಿಲ್ಲ, ತನ್ ತುಂಬಿರ್ತೇನೆ. ಅಷ್ಟು ತಿಂದು ಮುಕ್ಕಳಿ ಬುರ್ಗಂಗ ಮತ್ ಹೋಗಿ ಅವ್ನ ಕೈಯಂತ ಕಸ್ಕೊಂಡ್ ತಿನ್ನಾಕ ಎಟ್ಟರ ತಿಂಡಿರ್ಬೇಕು ನಿನಗಂತ. ನಾನು ತಿಂದು ಇಂಥ ಊರಾಗ ಹೋಗು ಊರ್ ಬಿಡಾಡ್ಯಾರ ಕಡೆ ಎಲ್ಲ ನನಗೆ ಅನ್ಸೋಂಗ್ ಮಾಡಿದಲ್ಲ ನೀನು. ಇಂಥ ನಾಯಿ ಇಂಥ ಒಬ್ರ ಕೈಯಾಗ ಮಾತು ಕೇಳೋಂಗ್ ಮಾಡಿದಲ್ಲ ನನಗ ಭಡ್ಯಾ. ಎಂತ ಮರ್ಯಾದಿಸ್ತ ಹೆಣ್ಮಗಳು, ಒಬ್ರ ಕಡೆ ಒಬ್ಬಕ್ಕೆ ಸರದ್ ನಿಲ್ಲ ಅಂತಿದ್ದಿಲ್ಲ ನನಗ. ಅಂತದ್ರಾಗ ಈ ನಾಯಿ ಅಂತಕಿ ತಾಮ್ರತಂತಿ ಅಂತ ಕೂದ್ಲಾ ಮಾಡ್ಕೊಂಡು ನನ್ನ ಮನಿ ಬಕ್ಕಲ ಬಂದು ಒದ್ರಾಕತ್ತಾಳ. ಇದಕ್ ಕಾರಣ ಯಾರು? ನೀನು ನನ್ನ ಹಾಟ್ಯಾ. ನಿನಗೇನ್ ಕಡಿಮೆ ಮಾಡಿದ್ನಿ? ನಾನಲ್ಲ, ಆ ಚೋಟ ತಗೊಂಡ್ ತಿನ್ನು ಅಂತೇಳಿ ಅಂದಿದ್ದೆ ನಾನಲ್ಲ. ಚೋಟೆ ತಿನ್ನಂದ್ಬಿಟ್ನಂತ, ತಿನ್ಬಿಟ್ನಂತ. ತಿನ್ನದಿದ್ದೆಲ್ಲ ತಿಂದ್ಬಿಡ್ತೀಯನ ನೀನು? ಒಟ್ಟು ಸಗಣಿ ತಿನ್ನಂತ ತಿಂತೀನಿ. ಇಂಥ ಅತ್ತಿ ಕೈಯಾಗ ಒಂದ್ ರೊಟ್ಟಿ ಮಾಡಿ ಕೊಡ್ಲಿಕ್ಕೆ ಈ ಬಿಡಾಡಿ ನನಗ್ ಮಾತಾಡಕ್ ಬಂದಾಳ ಇಲ್ಲಿ ನ್ಯಾಯ ನೀತಿ ಬಗ್ಗೆ ತಿಳಿಸಿ ಹೇಳಾಕ. ಮಗ ಹಿಂದಾಗ ಕಲ್ಸಿ ಏನಂತ ಕೇಳಾಕ. ಈಕಿ ಬಾಳ ಸುದ್ದುಳಕೀಕಿ. ಯಾಕ ಕಡಿತೇವನ ಗಿರ್ಜಿ? ನನ್ಗೆ ಯಾಕೆ ಅನ್ನಕತ್ತೀಯ? ನೀ ಏನ್ ಬಾಳ ಎಲ್ಲ ಮಾಡಿ ಬಕ್ಬರ್ ಬೀಳಕಿ. ನಿನ್ನ ಮಕ ನೋಡಿ ನಿನ್ ಹೊತ್ತೊಂಡ್ರಿ ಇನ್ನೊಬ್ರು ಮನಿ ಬೇಕಲ್ಲ ಗಂಗಾ ಹೇಳ್ಕೊಂಡು ಅಮ್ಮ ತಾಯಿ ಅಂತ ನಿಂತಿರ್ತಿ. ಊರ ಬಿಡಾಡಿ ನನಗಂತೀಯ? ಯವ್ವಾ ಊರ್ ಬಿಡಾಡಿ ನಾನು ಹೊಡಿತೀಯ? ಬಿಡೇ ಕೂದ್ಲಾ ಬಿಡೇ, ಮೊದ್ಲೇ ಸ್ವಲ್ಪ ಅದಾವ ನನ್ ಕೂದ್ಲಾ. ಬಿಡ್ರೆ ಏನ್ ಹೊಡೆದಾಡಕತ್ತೀರಿ? ಬಿಡ್ರೆ ಊರ್ ಬಿಡಾಡಿ ಮನಿ ಬಾಕ್ಲಕ್ ಬಂದ್ ಜಗ ತಗದಾಳ. ಬಿಡಿಸಂತಕ್ಕಿ ನನ್ ಗತಿ ಕಾಣೆ ಬಿಡ್ತಾನೆ ಇವತ್ತ. ಅರೆ ಇಸ್ಕಿ ಮಾಕಿ ಏಕ್ ಪ್ಯಾಕೆಟ್ ಪಾಪಡೆಗೋಸ್ಕರ ಕುತ್ತೇದು ತರ ಜಗಳಾಗಿ ಮಾಡ್ತಾ ಇದ್ದೀರಲ್ಲ. ಬಿಡಿ ಬೇಕಿ ಬಿಡಾಡಿ ಬಿಡಿ ಅಂತ. ಬಿಡಲೇ ಕೂದ್ಲಾ ಬಿಡು. ನಮ್ದುಗೆ ಬಂದ್ಬಿಟ್ಟು ಜಗಳಾಗಿ ಮಾಡಬೇಡಿ ಅಂತ ಸಮಾಧಾನಗೆ ಮಾಡ್ತಾವ್. ನಿಮ್ದುಗೆ ನಮ್ದುಗೆ ಬೈತಾವ್. ಬಿಡಲೇ ಗಿರ್ಜಿ ಪಾತಿ ಬಿಡ್ರಲೇ. ಕೂದ್ಲಾ ಬಿಡ ಗಿರ್ಜಿ. ಮರ್ಯಾದೆ ರೊಕ್ಕ ಕೊಡ್ಲೇ ಬಿಡಾಡಿ. ಅಯ್ಯೋ
ಅಯ್ಯಯ್ಯೋ ನನ್ನ ಬಂಗಾರದಂತ ಟಮಾಟಿನ ತುಳಿದು ನುಚ್ಚು ನೂರು ಮಾಡಿಬಿಟ್ಲಲ್ಲ ಯಪ್ಪ. ಈಗ ಕಾಲ್ ಜರ್ಲಿ, ಕಾಲಿ ಕಾವರಿಲಿ, ಚೇಳರಿಲಿ, ಕಾಲಿ ಕರ್ನಾಗರವ್ ಕಡಿಲಿ, ಕಾಲು ಒಂಟೊತ್ನ್ಯಾಗ ಕುಸಿದ್ ಬೀಳ್ಲಿ. ನಾ ಏನ್ ತುಳ್ದಿಲ್ಲ, ನೀನ ತುಳ್ದಿ. ಅಯ್ಯ ನಿನ್ ಹೆಣ ಎತ್ಲಿ, ನಿನ್ 3 ದಾರಿ ಕುಡದಲ್ಲಿ ಮುಚ್ಚಿ ಬರ್ಲಿ. ಅಲ್ಲೇ ದಬ್ರ್ಯಾಗ ಸಾರು ಮಾಡ್ಬೇಕಂತ ಬಂಗಾರದಂತ ಟಮಾಟಿನ 130 ರೂಪಾಯಿ ಕೊಟ್ಟು ತಂದೆ. ಇಲ್ಲೇ ಬಾಗಲ್ದಾಗ ಕಾಲ್ನಾಗ ತುಳಿದು ಸಾರು ಮಾಡಿಬಿಟ್ಟಲ್ಲೇ. ಮರ್ಯಾದಿಂದ ನನ್ನ ಟಮಾಟಿ ರೊಕ್ಕ ಕೊಟ್ಟಿ ಬದುಕೊಂತಿ, ಇಲ್ಲಾಂದ್ರೆ ಬಿಡೋದಿಲ್ಲ ಮಗಳ ನಿನ್ನ. ಅರೆ ಶಾಂತಂದು ಅಕ್ಕ, ಇವ್ರದುಗೆ ಪುಕ್ಷಟ್ಟಿಗೆ ಅಲ್ಲ ಟಮಾಟೆಗೆ ತಂದಿದ್ದು, ಮತ್ತೆ ದುಡ್ಡಿಗೆ ಕೊಟ್ಟೆ ಅಂತ ಹೇಳ್ತಾ ಇದ್ದಾರೆ. ಲೇ ಪಾತಿ, ಈ ಟೈಮ್ನಾಗ ಇದೆಲ್ಲ ಬೇಕಂದ್ಲೆ ಸುಮ್ಮನಿರ್ಲೇಕ್, ಏನಾರ ಯಾಕೆ ಹೇಳಿ. 130, 160, 1 ರೂಪಾಯಿ ಕೊಡುದಿಲ್ಲ ನಾನು. ನಿನ್ ಮಗಗೆ ಯಾರು ಹೇಳಿದ್ರು? ನನ್ನ ಮಗನ ಕೈ ಚಾಕ್ಲೇಟ್ ಕಸ್ಕೊಂಡ್ ತಿನ್ನಾಕ, ಶಾಂಡ್ಗಿ ಕಸ್ಕೊಂಡ್ ತಿನ್ನಾಕ. ಮರ್ಯಾದಿಂದ ಅದ್ರದ್ದು ರೊಕ್ಕ ನೀ ಕೊಡು. ಏ ಸಗಣಿ ತಿನ್ನಕ್ಕೆ, ನಿಂದ 5 ರೂಪಾಯಿ ಮುರ್ಕೊಂಡ 130 ರೂಪಾಯಿದಾಗ 125 ರೂಪಾಯಿ ಕೊಟ್ಟಿ ನಿನ್ ಹೆಣ ಇಲ್ಲಿಂದ ಬಾಗಲ ದಾಟ್ತತಿ. ಇಲ್ಲಿಕಂದ್ರೆ ಇಲ್ಲೇ ಅಡ್ಡ ಉದ್ದುದ್ದು ಮನಿಗಿಸಿ 3 ಅಡಿ ಒಯ್ದು ಮುಚ್ಚ ಬಂದ್ಬಿಡ್ತಾನೆ ನಿನ್ನ. ಏನ ಊರ ಪತ್ರೋಳಿ ಮಕ್ಕದಕ್ಕೆ ರೊಕ್ಕ ಕೊಡ ಮರ್ಯಾದಿಂದ. ಏನ 130 ಕೊಡ್ಬೇಕಾ? 125 ಕೊಡ್ಬೇಕಾ? ಯಾಕ ಕೊಡಂಗಾರ ನಂದು ಪಾಪಡೆದ ರೊಕ್ಕ 500 ರೂಪಾಯಿ ಕೊಡು. 125 ಯಾಕ? 130 ರೂಪಾಯಿನ ಮುರ್ಕೋ. 500 ರೂಪಾಯಿದಾಗ ಉಳುಕಿದ ರೊಕ್ಕ ಹೊಳಿತಾ. ಪಾಪಡೆದ ರೊಕ್ಕ ತೊಂಬ ಮೊದಲ, ಚಾಕ್ಲೇಟಿಂದ ಪಾಪಡೆದ್ದ. ಯಾಕ ಪಿತ್ರಿ, ನಿನ್ಗೇನ್ ಶಾರ್ಟ್ ಟೈಮ್ ಮೆಮೊರಿ ಲಾಸನ? ಈಗರ ಬೊಗಳಿದ್ಯಲ್ಲ 5 ರೂಪಾಯಿ ಅಂತ ಹೇಳಿ ಆಲೆ ಊರ್ ಬಿಡಾಡಿ 500 ಜಿಗ್ದಿ ಅಲ್ಲ ಒಮ್ಮಕ್ಕ. ಅಯ್ಯ 500 ಆದ್ರೂ ಹೇಳ್ತೀನಿ, 5000 ಆದ್ರೂ ಹೇಳ್ತೀನಿ. ಅಂಗಡಿಯಾಗ ಇರು ಮಟ ಅಂಗಡಿಯಾಗ ಏನ್ ಕೊಡ್ತಾರ ರೇಟ್ ಅದ. ನಮ್ಮ ಮನಿಗೆ ಬಂದಿಂದ ನಮ್ಮ ಕೈಯಾಗ ಅದು ಬಂದಿಂದ ನಾವು ಬೇಕಾದ ರೇಟ್ ಹಚ್ತೇವೆ. ಅದನ್ನೇ ನೀನ್ ನನಗೆ ಕೇಳ್ತಿ ಬಗ್ಗಾಕ. ಮರ್ಯಾದಿಂದ ರೊಕ್ಕ ಕೊಡು ಅಷ್ಟೇ. ನೀನು ಮತ್ತೆ 130 ಹೇಳಿದೆಲ್ಲ. ಯಾಕ ಊರ್ ಬಿಡಾಡಿ 130 ಹೇಳಿದೆ ಅಂದ್ರೆ ಮತ್ತೆ 135 ಟಮಾಟಿ. ಅಷ್ಟು ಮಾರ್ಕೆಟ್ ಎಲ್ಲ ಅಡ್ಡಾಡಿ ಒಂದೊಂದ ಮುಟ್ಟಿ ನೋಡಿ ಚಂದಾಗ ಆರಿಸ್ಕೊಂಡು ತಗೊಂಡು ಅಲ್ಲಿಂದ ಬಂದಲ್ಲ ಯವ್ವ. ಹೊಳ್ಯಾಗ ಹುಂಚಿ ಹಣ್ಣು ತೊಳ್ದಂಗ ಆತಲ್ಲ. ನೀ ಹೊಳ್ಯಾಗ ಹುಂಚಿ ಹಣ್ಣಾರ ತೊಳಿ, ಟಮಾಟಿನಾರ ಕಿವುಚು. ಮೊದಲು ರೊಕ್ಕ ಕೊಡು. ಇನ್ನೂ ರೊಕ್ಕ ಕೇಳ್ತೀಯಾ? ಊರ್ ಬಿಡಾಡಿ ನೀನು ಹೆಣನ ಎತ್ತಂತಡಿ ಇವತ್ತು. 1 ರೂಪಾಯಿ ಕೊಡಂಗಿಲ್ಲ ನಾನೇ. ಮರ್ಯಾದಿಂದ ಟಮಾಟಿ ರೊಕ್ಕ ಕೊಟ್ಟು ಹೋಗ. ಏ ಬಿಡ್ರಿ, ಜಗಳ ಮಾಡ್ಬೇಡ್ರಿ. ಗಿರ್ಜಿ ನೀ ಸುಮ್ಮನಿರ. ಜಯವ ನೀನು ಆಕಿ ಟಮಾಟಿ ಹಾಳು ಮಾಡಿಯಾ, ಆಕಿಗೆ ನೀ ರೊಕ್ಕ ಕೊಡುದಿಲ್ಲ ನಾಕಿಯ ಹೋಗಿದ್. ಆಕಿ ಮಗ ನಿಂದ ಮಗಂದ ಕೈಯಂದ 5 ರೂಪಾಯಿ ಚಾಕ್ಲೇಟ್ ತಿಂದಾನ, ಏನಾಗುದಿಲ್ಲ ಮಕ್ಕಳು. ಹೋಗಿ ನೀ ಹಾಳು ಮಾಡಿದ್ದಕ್ಕೆ ಸರಿ ಆತಿಲ್ಲ, ಹೋಗ್. ಅಯ್ಯೋ ಶಾಂತಕ್ಕ, ನಿಂದೆ ಆಸಿ ಮೇಲೆ ಕೈಯವ ತಾಯಿ. ಅಲ್ಲ 5 ರೂಪಾಯಿ ತಗೊಂಡು ಪುಟ್ಕೋಸಿ ಪಾಪಡೆಗೋಸ್ಕರ 130 ರೂಪಾಯಿ ಬಂಗಾರದಂತ ಟಮಾಟಿ ಹಾಳು ಮಾಡಿದ್ಲಲ್ಲ ಈಕೆ ಕಾಲಾಗ ಕರ್ನಾಗರವ್ ಕಡಿಲಿ. ಇದರ ಸಂಬಂಧ ಈಗ ಒಂದ್ ಊರಾಗಿದ್ದು ಬೆಳಗ್ಗೆದ್ದು 10 ಹೊಂಟ್ರ ಒಬ್ಬರ ಮಕ ಒಬ್ಬರು ನೋಡ್ಬೇಕು. ಏನು ಗುಡ್ದಾಡ್ಕೊಂತ ಕುಂದಿರ್ತೀರಿ ಅಂತಲ್ಲ ಇದರ ಸಂಬಂಧ. ಹಂಗ ಹೇಳ ಶಾಂತಕ್ಕ. ಏ ಬಾರಾಜಿ, ಈಗ ಹೊಕ್ಕನಿ ಇನ್ನೇಮ್ ನೋಡ್ಕೊಂತಾನಿ. ಇವ್ರು ಬಿಡಾಡಿ ಬಂಗಾರದಂತ ಟಮಾಟಿ ಹಾಳು ಮಾಡಿ ಹೋದ್ಲಲ್ಲ ಯವ್ವ. ಈ ಹಲ್ಕಟ್ ಬಾಡ್ಯಾನಿಂದನೇ ಇಷ್ಟೆಲ್ಲ ಆಗಿದ್ದ. ನಿನಗೆ ಮುಕ್ಕಳ ಬಾಯಾಗ ತುಂಬಿ ಮತ್ ಮಂದಿ ಕೈಯನ್ನ ಕಸ್ಕೊಳಕ್ ಹೋಗ್ಯಾನ. ಬಾಯಿಲ್ಲೇನ ನಿನ್ನ ಹೊಟ್ಟೆ ಸಂಕಟ ಬಿದ್ದು ಉರ್ಯಾಕತ್ತ. ಗಿರ್ಜಿ ನೋಡಿದೇನೆ ಪಾಪ ಹಗಲ ನಂಗ್ಲ ರಾತ್ರಿ ನಂಗಲ ಅವಕ್ಕೊಂದು ಅಮ್ಮಿ ಹೆಂಗಂದ್ರೆ ಕೆಟ್ಟ ಬಿಸಿಲಾಗ ಕುತ್ಕೊಂಡು ಮಳೆ ಕುತ್ಕೊಂಡು ಚಳಿ ಕುತ್ಕೊಂಡು ಟಮಾಟಿ ಮಾರಾಕತ್ತಿದ್ರ. ಅಂತವ್ರದ್ದು ಬೆವ್ರ ಶ್ರಮನ ನೀನು ಪುಕ್ಸೆಟ್ಟಿ ಕಸ್ಕೊಂಬಂದಿ. ನೋಡಿದೇನ ನಿನ್ನ ಬಾಯಿಗೂ ಹತ್ಲಿಲ್ಲ. ಪಾಪ ಅವ್ರಿಗೂ ರೊಕ್ಕ ಸಿಗ್ಲಿಲ್ಲ. ಅದಲ್ಲಿ ನಾವು ಒಬ್ರಿಗೆ ಮೋಸ ಮಾಡಕ್ ನೋಡಿದ್ರೆ ನಮಗೊಬ್ರಿಗೆ ಮೋಸ ಮಾಡ್ತಾರಂತ. ಹಾಲು ಕುಡಿದ ಮಕ್ಕಳ ಬದುಕಂಗಲ್ಲ, ಈಸ ಕುಡಿದ ಮಕ್ಕಳು ಬದುಕ್ತಾವನ್ಲೆ. ಸುಮ್ಕಿರವ, ನೀ ಬೋಧನೆ ಮಾಡ್ಬೇಡ. ಟಮಾಟಿ ನೋಡಿದ್ರೆ ಹೊಟ್ಟ ಸಂಕಟಕತ್ತೆ. ನೋಡ್ಕೊಂತ ಕುಂದ್ರ ಅಟ್ಟ ಏನ ಬಿಡಾಡಿ ರೊಕ್ಕ ಕ್ಷಣತನ ಮಾಡಿ ಅಲ್ಲಿ ರೊಕ್ಕ ತಗೊಳ್ಳ ಕೊಡ್ಲಂಗ ಒಂದೊಂದ ಅಂತೇಳಿ ಇಷ್ಟ ಟಮಾಟಿ ತಂದಿದ್ದಿ. ಮತ್ತೆ ನಡಿಲಿ ಹೋಗು, ನಡಿಪತ್ತವ. ಅರೇ ಗಿರ್ಜಂದು ಅಕ್ಕ, ನಿಮ್ದಿಗೆ ಬೇಸರಾಗಿ ಮಾಡ್ಕೋಬೇಡಿ. ಮತ್ತೆ ಹೋಗಿ ಟಮಾಟಿಗೆ ತಂದ್ರೆ ಆಯ್ತು. ಹೊಡೆದು ಹದ್ದಿಗೆ ಹಾಕಿದಂಗ ಆತಲ್ಲ ಯಪ್ಪ. ಅಷ್ಟು ದೂರದಿಂದ ಟಮಾಟಿ ತಂದು ಈ ಬಿಡಾಡಿ ಕಾಲಾಗ ಹಾಕಿದಂಗ ಆತಲ್ಲ. ಆಡೋದು ಆಡಿದೆ ಜಗಳ. ಚೀಲನಾರ ಸರಿಸಿಟ್ಟು ಜಗಳ ಮಾಡಬಾರ್ದ, ನಾನು ಕಾಲಾಗಿಟ್ಕೊಂಡೆ ಜಗಳ ಮಾಡೇನಿ.